ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಸ್ಕೂಲಲ್ಲಿ ಬುಕ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಯಿತು. ಸೊ ಅದನ್ನೆಲ್ಲ ಕೊಟ್ಟು ಇವಾಗ ಕ್ರಿಕೆಟ್ ನೋಡೋಕ್ಕೆ ಬಂದಿದ್ದೀವಿ. ವಿಹಾ ಕೂಡ ಬಂದಿದ್ದಾಳೆ. ಆ್ಯಕ್ಚುಲಿ ನಾವು ವಿಹನ್ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು. ಅವ್ರ ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ರು ಅಂತ ಹೇಳಿ. ಪಾಪುದು ಬುಕ್ಸಸ್ ಎಲ್ಲ ನಾವು ಸ್ಕೂಲಿಗೆ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಕೊಟ್ಬಿಟ್ಟು, ಹಾಗೆ ವಿಹರು ಅಮ್ಮ ಕೂಡ ಹೊರಗಡೆ ಹೋಗಬೇಕು, ಸ್ವಲ್ಪ ಪಾಪು ಕರ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಅವಳನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ಅವಳನ್ನ ಗ್ರೌಂಡಲ್ಲಿ ಅವರಪ್ಪ ಕರ್ಕೊಂಡೋಗಿ ಇಟ್ಕೊಂಡಿದ್ರು. ಸೊ ಅವಳನ್ನ ಕರ್ಕೊಂಡು ನಾವಿವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಾವು ಬಂದಿರೋ ದೇವಸ್ಥಾನ ಎಲ್ಲಿ ಅಂತ ಅಂದರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀನಿವಾಸ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಒಂದ್ಸರಿ ಯಾರ್ಯಾರು ಬೆಂಗಳೂರಲ್ಲಿದ್ದೀರಾ ಅವರು ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗೈತೆ. ದೊಡ್ಡ ದೇವಸ್ಥಾನ. ಹಾಗೆ ನನ್ನ ಹಸ್ಬೆಂಡ್ ಒಂದು ಲಾಸ್ಟ್ ಟೈಮ್ ಬಂದಿದ್ದರು, ಅವಾಗ ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಬಂದಿದ್ದೀವಿ. ನನ್ನ ಹಸ್ಬೆಂಡಿಗೆ ರಜೆ ಇತ್ತು ಅಂತ ಹೇಳಿ ಬಂದಿದ್ದೀವಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ದೇವಸ್ಥಾನ ಹೇಗಿದೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ. ಈ ಸೈಡ್ ಯಾವಾಗ ಬಂದರೂ ನಾವು ದೇವಸ್ಥಾನ ನೋಡ್ಕೊಳ್ತಿದ್ವಿ. ದೊಡ್ಡ ದೇವಸ್ಥಾನ, ಯಾವತ್ತಾದರೂ ಹೋಗಬೇಕು ಅಂತ ಹೇಳಿ. ಸೊ ನನ್ನ ಹಸ್ಬೆಂಡ್ ಹೋಗಬೇಕು ಅಂತ ಲಾಸ್ಟ್ ವೀಕ್ ಬಂದಿದ್ದರು. ಬಟ್ ನಾನು ಅವತ್ತು ನಾನ್ ವೆಜ್ ತಿಂದಿದ್ದೆ ಅಂತ ಒಳಗಡೆ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ದೀವಿ. ಶನಿವಾರದ ವ್ಲಾಗ್ ಆಗಿರುತ್ತೆ ಇದು. ಶನಿವಾರ ಶ್ರೀನಿವಾಸ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಈ ಥರ ದೇವಸ್ಥಾನದಲ್ಲೆಲ್ಲ ವಿಶೇಷ ಪೂಜೆಗಳಿರುತ್ತಲ್ವ. ಸೊ ಇಲ್ಲೂ ಕೂಡ ವಿಶೇಷ ಪೂಜೆ ಇತ್ತು. ನಾವು ಹೋದಾಗ ದರ್ಶನ ಸ್ಟಾಪ್ ಮಾಡಿ ಮಹಾಮಂಗಳಾರತಿ ಎಲ್ಲ ನಡೀತಾ ಇತ್ತು. ಕರೆಕ್ಟ್ ಟೈಮಿಗೆ ಹೋಗಿದ್ವಿ. ನೋಡಿ, ತುಂಬ ಬಾಗಿಲು ಹತ್ತಿರದಿಂದನೇ ದರ್ಶನ ಮಾಡ್ಬೋದು. ತುಂಬ ಖುಷಿಯಾಗುತ್ತೆ. ಹಾಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವ್ರು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ, ಹತ್ತಿರದಿಂದ ನೋಡ್ಬೋದು. ತಿರುಪತಿಯಲ್ಲಿ ವಿಗ್ರಹನ ಕೆತ್ತಿದ್ದಾರಲ್ವ ಗೋಪುರದ ಮೇಲೆ, ಅದೇ ಥರ ಇಲ್ಲೂ ಕೂಡ ಕೆತ್ತಿದ್ದಾರೆ. ಅದನ್ನು ಕೂಡ ನೋಡ್ಬೋದು. ದೇವ್ರಿಗೆಲ್ಲನೂ ಚಿಕ್ಕ ಚಿಕ್ಕ ಮೂರ್ತಿ ಎಲ್ಲನೂ ನೀಟಾಗಿ ಪೂಜೆ ಮಾಡಿದರು. ಶ್ರೀನಿವಾಸ ದೇವರಿಗೆ ಪ್ರತಿದಿನ ಮದುವೆ ಮಾಡಿಸ್ತಾರಲ್ವ. ಸೊ ನಿತ್ಯ ಕಲ್ಯಾಣ ಇರುತ್ತಲ್ವ. ಸೊ ಅದನ್ನೆಲ್ಲ ಮಾಡಿದರು. ಅದನ್ನೆಲ್ಲ ನೋಡ್ಕೊಂಡು ನಾವಿವಾಗ ಅಲ್ಲೇ ಇರುವಂತಹ ಆಂಜನೇಯ ಗುಡಿಗೆ ಬಂದಿದ್ದೀವಿ. ಅದ್ರ ಒಳಗಡೆನೇ, ದೇವಸ್ಥಾನದ ಒಳಗಡೆನೇ ಇದು ಕೂಡ ಇರೋದು. ತುಂಬ ಚೆನ್ನಾಗಿದೆ. ಬೆಣ್ಣೆ ಅಲಂಕಾರ ಮಾಡಿದರು. ಶನಿವಾರ ಆಗಿರೋದ್ರಿಂದ ಈ ದೇವಸ್ಥಾನ ಆಂಜನೇಯಂಗೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಭೂವರಾಹ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬಾ ರಶ್ ಇತ್ತು. ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ ಅಲ್ಲಿ ಜಾಸ್ತಿ ಜನ ನಿಲ್ಲಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನೀವು ಹೋದರೆ ನೋಡ್ಕೊಂಬರ್ಬೋದು. ಇಲ್ಲಿ ದೊಡ್ಡದೊಂದು ಈ ಥರ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ವ, ಇದ್ರ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಬನ್ನಿ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಬೇಕಾಗುತ್ತೆ. ಚಿಕ್ಕ ಮಕ್ಕಳಿಗೆ ಎಂಟ್ರಿ ಫೀಸ್ ಇರೋಲ್ಲ. 5 ಇಯರ್ಸ್ 6 ಇಯರ್ಸ್ ಆದ್ರೂ ಅಲೋ ಮಾಡ್ತಾರೆ. ದೊಡ್ಡ ಮಕ್ಕಳಿಗೆ 5 ಇಯರ್ಸ್ ಎಬೋ ಇರೋ ಮಕ್ಕಳಿಗೆ ಟಿಕೆಟ್ಸ್ ತೊಗೊಬೇಕಾಗುತ್ತೆ. ಒಬ್ರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚಿಕ್ಕ ಮಕ್ಳಿಗಾದರೆ 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲಿ ಲಿಫ್ಟ್ ಇದೆ. ಲಿಫ್ಟಲ್ಲಿ ಫಸ್ಟು ಸ್ಟಾರ್ಟಿಂಗ್ ಈ ಮೇಲೆ ಹೋಗಬೇಕಾದ್ರೆ ಹತ್ಕೊಂಡು ಹೋಗ್ಬೋದು. ಆ ಕಡೆಯಿಂದ ಮೆಟ್ಲು ಎಲ್ಲ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು, ಹಾಗೆ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಒಂದೊಂದು ಫ್ಲೋರಿಗೆ ಬಂದಂಗೆ ತುಂಬ ಚೆನ್ನಾಗಿ ಒಂದೊಂದು ದೇವ್ರದ್ದು, ಕೃಷ್ಣಂದಾಗಿರ್ಬೋದು, ಶ್ರೀನಿವಾಸ ಕಲ್ಯಾಣ, ಅದರದ್ದೆಲ್ಲ ರೆಪ್ಲಿಕಾಗಳನ್ನ ಇಟ್ಟಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು. ಮಕ್ಕಳಂತೂ ತುಂಬಾ ಖುಷಿಯಾಗಿದ್ದರು. ಪಾಪುಗೆ ಆಟ ಆಡೋಕ್ಕೆ ವಿಹಾ ಸಿಕ್ಕಿದ್ಲಲ್ವ, ಕೈ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಸ್ಟೆಪ್ಸ್ ಎಲ್ಲ ಬರೀ ಸ್ಟೆಪ್ಸ್ ಇಳಿಬೇಕಾಗಿತ್ತಲ್ವ, ಅಲ್ಲೆಲ್ಲ ಇಬ್ಬರೂ ಓಡ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೋನಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ.
ಲಿಫ್ಟ್ ಲಾಸ್ಟ್ ಫ್ಲೋರಿಗೆ ಹೋಗಿ ಲಾಸ್ಟ್ ಫ್ಲೋರಿಂದ ನಡ್ಕೊಂಡು ಬರಬೇಕಲ್ವ. ಲಿಫ್ಟ್ ಓಪನ್ ಆಗಿದ ತಕ್ಷಣ ಈ ಗೋವರ್ಧನಗಿರಿ ಬೆಟ್ಟ ಇತ್ತದ್ದು ಕಾಣಿಸುತ್ತೆ. ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. 2 ಕಣ್ಣು ಸಾಲದು ಹೇಳೋಕ್ಕೆ, ಅಷ್ಟು ಚೆನ್ನಾಗಿ ನಿಜ ಅನ್ನೋ ಥರ ಅಷ್ಟು ನೀಟಾಗಿ ಮಾಡಿದ್ದಾರೆ. ಕೃಷ್ಣನ ಗೋವರ್ಧನಗಿರಿ ಇಲ್ಲೂ ಕೂಡ ಎಲ್ಲ ಇದೆ. ಫಸ್ಟ್ ಈ ಕಡೆಯಿಂದ ಹೋಗೋದು. ಪೂತನಿ ಸಂಹಾರ ಮಾಡಿರೋದು ಕೃಷ್ಣ.
ಈ ದೇವಸ್ಥಾನ ಹೇಗಿದೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಹಾಗೆ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಂಗಳೂರು ಮಹಾಲಕ್ಷ್ಮೀಪುರಂನಲ್ಲಿರೋದು ಈ ದೇವಸ್ಥಾನ. ಫ್ರೀ ಇದ್ದರೆ ಒಂದ್ಸರಿ ಹೋಗಬೇಕು ಅನಿಸಿದ್ರೆ ಹೋಗಿ ಬನ್ನಿ. ಹೋದ್ರಂತೂ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಇಲ್ಲಿ ಲಕ್ಷ್ಮೀ ಅವತಾರಗಳದ್ದು ಕೂಡ ವಿಗ್ರಹಗಳನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.